ಹೊಸೂರು ಅತ್ತಿ ಬೆಲೆಯಲ್ಲಿ ಲಾರಿ ಸಂಘಟನೆಗಳು ಸಭೆ ನಡೆಸ್ತಾ ಇದೆ. ಲಾರಿ ಮಾಲೀಕರ ಸಂಘಟನೆ ಅಧ್ಯಕ್ಷ ಷಣ್ಮುಗಪ್ಪ ಮೀಟಿಂಗ್ ನಡೆಸುತ್ತಿದ್ದಾರೆ. ನಾಳೆ ಲಾರಿ ಮುಷ್ಕರಕ್ಕೆ ಬೆಂಬಲಿಸಲಿದ್ದಾರೆ ಈ ಸಂಘಟನೆಯ ಸದಸ್ಯರು. ಪ್ರಾಬ್ಲಮ್ ಬಂದಾಗ ನಿಮಗೆ ನಾವು ರಾತ್ರಿಗಳಿಂದ ಜೊತೆ ಇದ್ದಿದ್ದೀವಿ. ಕೋಲಾರಲ್ಲಿ ಆಗಲಿ, ದೇವನಹಳ್ಳಿ ಆಗಲಿ, ಅದೇ ತರ ಯಶವಂತಪುರ ಕಡೆ, ಬಿಡದಿ ಕಡೆ, ಎಲ್ಲ ಕಡೆ, ಚಿಕ್ಕಬಳ್ಳಾಪುರ ಕಡೆ ದಯವಿಟ್ಟು ಇವತ್ತು ಮಧ್ಯರಾತ್ರಿಯಿಂದ ಯಾರು ಬೆಂಗಳೂರು ಒಳಗಡೆ ಜಲ್ಲಿ, ಕಲ್ಲು, ಮರಳು, ಸ್ಯಾಂಡು ಹಾಕೊಂಡು ಬರ್ಬನ್ನಿ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಕಳಕಳಿ ಮಳೆ ಮಾಡ್ಕೊಡ್ತೀನಿ. ಹೊಸೂರಿನವ್ರ ರಿಕ್ವೆಸ್ಟ್ ಮಾಡಿದ್ವಿ, ಕರ್ನಾಟಕ ಕ್ರಷರ್ ಓನರ್ಸ್ ರಿಕ್ವೆಸ್ಟ್ ಮಾಡಿದ್ವಿ. ಇಲ್ಲಿನ ಇವ್ರನ್ನು ನಾಳೆಯಿಂದ ಯಾವುದೇ ಕಾರಣಕ್ಕೆ ರೋಡ್ ಮಾಡಲ್ಲ ಅಂತ ಹೇಳಿದ್ದಾರೆ. ದಯವಿಟ್ಟು ನೀವು ಯಾವುದೇ ಕಾರಣಕ್ಕೆ ರೋಡ್ ಮಾಡೋ ಅಂತ ನಿಮ್ಮನ್ನ ಕಳಕಳಿ ಮಳೆ ಮಾಡ್ಕೊಡ್ತಾ ಇದ್ದೀನಿ. ನಿಮ್ಗೆಲ್ಲ ಗೊತ್ತಿದೆ, ಮೈನ್ಸ್ ಅಂಡ್ ಡಿಪಾರ್ಟ್ ನಲ್ಲಿ ನಿಮ್ಗೆ ಬೇಕಾದಷ್ಟು ಕೆಲಸ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಂಡ್ ಏಜೆಂಟ್ ಅಸೋಸಿಯೇಷನ್ ಮಾಡಿ ಕೊಟ್ಟಿರೋದೆಲ್ಲ ನಿಮ್ಗೆ ನೆನಪಿರಬೇಕು. ಆದ್ರಿಂದ ದಯವಿಟ್ಟು ನಿಮ್ದು ಸಪೋರ್ಟ್ ನಮ್ಗೆ ಬೇಕಾಗುತ್ತೆ. ನಾನು ಹೇಳ್ದಂಗೆ ಇಲ್ಲಿಗಲ್ ಟೋಲ್ 18 ಜಾಗದಲ್ಲಿ ಕರ್ನಾಟಕ ಸರ್ಕಾರ 2 ವರ್ಷ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದೇ ತರ ಏಕಾಏಕಿ 6 ತಿಂಗಳ ಒಳಗಡೆ ₹5.50 ಡೀಸೆಲ್ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ. ಅದೇ ತರ ಈ ಮೀಡಿಯಂ ಗೂಡ್ಸ್ ವೆಹಿಕಲ್ ನ 5 ಗಂಟೆ ಡೀಟೇಲ್ಸ್ ಕೊಡ್ತಿದ್ರು ನನ್ನ ಕಲೀಗ್ ದೀಪ್ತಿ. ಗೊಂದಲದ ನಡುವೆ ಮತ್ತೊಂದು ಸಭೆ ಎಲ್ಲಿಗೆ ಹೋಗಿ ಮುಟ್ಟತ್ತೆ ಅಂತ ಹೇಳಿ. ಅದೇ ರೀತಿ ಅಂದ್ರೆ ಬೆಳಿಗ್ಗೆಯಿಂದನೂ ಕೂಡ ಯಾವಾಗ ಚೆನ್ನರೆಡ್ಡಿ ಅವರು ನಾವು ಸಪೋರ್ಟ್ ನ ಮಾಡೋದಿಲ್ಲ ಅಂತ ಹೇಳಿದ್ರು, ಇಲ್ಲ ಒಂದ್ ಕಡೆ ಷಣ್ಮುಗಪ್ಪ ಅವರು ಈಗ ಅಸೋಸಿಯೇಷನ್ಗಳ ಬೆಂಬಲಕ್ಕೆ ಮುಂದಾಗಿರುವಂತದ್ದು. ಮ್ಯಾರಥಾನ್ ಮೀಟಿಂಗ್ ಗಳನ್ನ ಮಾಡೋ ಮೂಲಕ ಸಪೋರ್ಟ್ ಮಾಡಲೇಬೇಕು. ಯಾಕಂದ್ರೆ ಕಳೆದ 6 ತಿಂಗಳಲ್ಲಿ ಸಾಕಷ್ಟು ಬಾರಿ ಡೀಸೆಲ್ ಬೆಲೆ ಹೆಚ್ಚಳ ಆಗಿರುವಂತದ್ದು, ಬೇರೆ ಬೇರೆ ರೀತಿಯ ಕಿರುಕುಳ ಆಗ್ತಾ ಇರುವಂತದ್ದು. ಈ ಹೊತ್ತಿನಲ್ಲಿ ನಾವೆಲ್ಲ ಒಟ್ಟಾಗಿ ನಿಲ್ಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ಸರ್ಕಾರ ತನ್ಪಾಡಿಗೆ ತಾನು ಎಲ್ಲಾ ದರ ಹೆಚ್ಚಳ ಮಾಡಿಕೊಂಡೇ ಹೋಗುತ್ತೆ. ಜೊತೆಗೆ ಚೆಕ್ ಪೋಸ್ಟ್ ಗಳಲ್ಲಿ ಕಿರುಕುಳ ನಿಲ್ಲೋದಿಲ್ಲ, ಟೋಲ್ ಶುಲ್ಕ ಹೆಚ್ಚಳ ಆಗುತ್ತೆ. ಇದನ್ನ ನಾವು ಕ್ವೆಶ್ಚನ್ ಮಾಡೋದಕ್ಕಾಗೋದಿಲ್ಲ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಈ ಹೊತ್ತಿನಲ್ಲಿ ನಾವು ಬಿಸಿ ಮುಟ್ಟಿಸುವಂತದ್ದು ತುಂಬಾನೇ ಅಗತ್ಯ ಇದೆ ಅಂತ ಹೇಳಿ ಮ್ಯಾರಥಾನ್ ಮೀಟಿಂಗ್ ಗಳನ್ನ ಮಾಡ್ತಾ ಇದ್ದಾರೆ. ಈಗ ಆ ಮೀಟಿಂಗ್ ಗಳನ್ನ ಮುಗಿಸಿಕೊಂಡು ನೇರವಾಗಿ ಕಲಸಿಪಾಳ್ಯದ ಖಾಸಗಿ ಹೋಟೆಲ್ಗೆ ಬಂದು ಅಲ್ಲಿ ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದಾರೆ. ಇಲ್ಲಿ ಸಂಪೂರ್ಣವಾಗಿ ಯಾವ್ದು ಬೆಂಬಲ ಇದೆ, ಅಪಸ್ವರಕ್ಕೆ ಏನು ಕಾರಣ, ಮಧ್ಯರಾತ್ರಿ 12 ಗಂಟೆಯಿಂದ ಮುಷ್ಕರ ಮಾಡಿದ್ದೇ ಆಗಿದ್ದಲ್ಲಿ ನಾಳೆಯಿಂದ ಯಾವ ರೀತಿಯಾಗಿ ಏನೆಲ್ಲ ಸರ್ವಿಸ್ಗಳು ಹಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಸ್ತೃತ ಮಾಹಿತಿಗಳನ್ನ ಹಂಚಿಕೊಳ್ಳಲಿದ್ದಾರೆ ಸ್ಮಿತಾ. ರೈಟ್, ಧನ್ಯವಾದ ದೀಪ್ತಿ ಮಾಹಿತಿಗಾಗಿ. ಹೊಸೂರು ಅತ್ತಿ ಬೆಲೆಯಲ್ಲಿ ಲಾರಿ ಸಂಘಟನೆಗಳು ಸಭೆ ನಡೆಸ್ತಾ ಇದೆ. ಲಾರಿ ಮಾಲೀಕರ ಸಂಘಟನೆ ಅಧ್ಯಕ್ಷ ಷಣ್ಮುಗಪ್ಪ ಮೀಟಿಂಗ್ ನಡೆಸುತ್ತಿದ್ದಾರೆ. ನಾಳೆ ಲಾರಿ ಮುಷ್ಕರಕ್ಕೆ ಬೆಂಬಲಿಸಲಿದ್ದಾರೆ ಈ ಸಂಘಟನೆಯ ಸದಸ್ಯರು. ಪ್ರಾಬ್ಲಮ್ ಬಂದಾಗ ನಿಮಗೆ ನಾವು ರಾತ್ರಿಗಳಿಂದ ಜೊತೆ ಇದ್ದಿದ್ದೀವಿ. ಕೋಲಾರಲ್ಲಿ ಆಗಲಿ, ದೇವನಹಳ್ಳಿ ಆಗಲಿ, ಅದೇ ತರ ಯಶವಂತಪುರ ಕಡೆ, ಬಿಡದಿ ಕಡೆ, ಎಲ್ಲ ಕಡೆ, ಚಿಕ್ಕಬಳ್ಳಾಪುರ ಕಡೆ ದಯವಿಟ್ಟು ಇವತ್ತು ಮಧ್ಯರಾತ್ರಿಯಿಂದ ಯಾರು ಬೆಂಗಳೂರು ಒಳಗಡೆ ಜಲ್ಲಿ, ಕಲ್ಲು, ಮರಳು, ಸ್ಯಾಂಡು ಹಾಕೊಂಡು ಬರ್ಬನ್ನಿ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಕಳಕಳಿ ಮಳೆ ಮಾಡ್ಕೊಡ್ತೀನಿ. ಹೊಸೂರಿನವ್ರ ರಿಕ್ವೆಸ್ಟ್ ಮಾಡಿದ್ವಿ, ಕರ್ನಾಟಕ ಕ್ರಷರ್ ಓನರ್ಸ್ ರಿಕ್ವೆಸ್ಟ್ ಮಾಡಿದ್ವಿ. ಇಲ್ಲಿನ ಇವ್ರನ್ನು ನಾಳೆಯಿಂದ ಯಾವುದೇ ಕಾರಣಕ್ಕೆ ರೋಡ್ ಮಾಡಲ್ಲ ಅಂತ ಹೇಳಿದ್ದಾರೆ. ದಯವಿಟ್ಟು ನೀವು ಯಾವುದೇ ಕಾರಣಕ್ಕೆ ರೋಡ್ ಮಾಡೋ ಅಂತ ನಿಮ್ಮನ್ನ ಕಳಕಳಿ ಮಳೆ ಮಾಡ್ಕೊಡ್ತಾ ಇದ್ದೀನಿ. ನಿಮ್ಗೆಲ್ಲ ಗೊತ್ತಿದೆ, ಮೈನ್ಸ್ ಅಂಡ್ ಡಿಪಾರ್ಟ್ ನಲ್ಲಿ ನಿಮ್ಗೆ ಬೇಕಾದಷ್ಟು ಕೆಲಸ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಂಡ್ ಏಜೆಂಟ್ ಅಸೋಸಿಯೇಷನ್ ಮಾಡಿ ಕೊಟ್ಟಿರೋದೆಲ್ಲ ನಿಮ್ಗೆ ನೆನಪಿರಬೇಕು. ಆದ್ರಿಂದ ದಯವಿಟ್ಟು ನಿಮ್ದು ಸಪೋರ್ಟ್ ನಮ್ಗೆ ಬೇಕಾಗುತ್ತೆ. ನಾನು ಹೇಳ್ದಂಗೆ ಇಲ್ಲಿಗಲ್ ಟೋಲ್ 18 ಜಾಗದಲ್ಲಿ ಕರ್ನಾಟಕ ಸರ್ಕಾರ 2 ವರ್ಷ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದೇ ತರ ಏಕಾಏಕಿ 6 ತಿಂಗಳ ಒಳಗಡೆ ₹5.50 ಡೀಸೆಲ್ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ. ಅದೇ ತರ ಈ ಮೀಡಿಯಂ ಗೂಡ್ಸ್ ವೆಹಿಕಲ್ ನ 5 ಗಂಟೆ ಡೀಟೇಲ್ಸ್ ಕೊಡ್ತಿದ್ರು ನನ್ನ ಕಲೀಗ್ ದೀಪ್ತಿ. ಗೊಂದಲದ ನಡುವೆ ಮತ್ತೊಂದು ಸಭೆ ಎಲ್ಲಿಗೆ ಹೋಗಿ ಮುಟ್ಟತ್ತೆ ಅಂತ ಹೇಳಿ.
ಅದೇ ರೀತಿ ಅಂದ್ರೆ ಬೆಳಿಗ್ಗೆಯಿಂದನೂ ಕೂಡ ಯಾವಾಗ ಚೆನ್ನರೆಡ್ಡಿ ಅವರು ನಾವು ಸಪೋರ್ಟ್ ಅನ್ನ ಮಾಡೋದಿಲ್ಲ ಅಂತ ಹೇಳಿದ್ರು, ಇಲ್ಲ ಒಂದ್ ಕಡೆ ಷಣ್ಮುಗಪ್ಪ ಅವರು ಈಗ ಅಸೋಸಿಯೇಷನ್ಗಳ ಬೆಂಬಲಕ್ಕೆ ಮುಂದಾಗಿರುವಂತದ್ದು. ಮ್ಯಾರಥಾನ್ ಮೀಟಿಂಗ್ ಗಳನ್ನ ಮಾಡೋ ಮೂಲಕ ಸಪೋರ್ಟ್ ಮಾಡಲೇಬೇಕು. ಯಾಕಂದ್ರೆ ಕಳೆದ 6 ತಿಂಗಳಲ್ಲಿ ಸಾಕಷ್ಟು ಬಾರಿ ಡೀಸೆಲ್ ಬೆಲೆ ಹೆಚ್ಚಳ ಆಗಿರುವಂತದ್ದು, ಬೇರೆ ಬೇರೆ ರೀತಿಯ ಕಿರುಕುಳ ಆಗ್ತಾ ಇರುವಂತದ್ದು. ಈ ಹೊತ್ತಿನಲ್ಲಿ ನಾವೆಲ್ಲ ಒಟ್ಟಾಗಿ ನಿಲ್ಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ಸರ್ಕಾರ ತನ್ಪಾಡಿಗೆ ತಾನು ಎಲ್ಲಾ ದರ ಹೆಚ್ಚಳ ಮಾಡಿಕೊಂಡೇ ಹೋಗುತ್ತೆ. ಜೊತೆಗೆ ಚೆಕ್ ಪೋಸ್ಟ್ ಗಳಲ್ಲಿ ಕಿರುಕುಳ ನಿಲ್ಲೋದಿಲ್ಲ, ಟೋಲ್ ಶುಲ್ಕ ಹೆಚ್ಚಳ ಆಗುತ್ತೆ. ಇದನ್ನ ನಾವು ಕ್ವೆಶ್ಚನ್ ಮಾಡೋದಕ್ಕಾಗೋದಿಲ್ಲ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಈ ಹೊತ್ತಿನಲ್ಲಿ ನಾವು ಬಿಸಿ ಮುಟ್ಟಿಸುವಂತದ್ದು ತುಂಬಾನೇ ಅಗತ್ಯ ಇದೆ ಅಂತ ಹೇಳಿ ಮ್ಯಾರಥಾನ್ ಮೀಟಿಂಗ್ ಗಳನ್ನ ಮಾಡ್ತಾ ಇದ್ದಾರೆ. ಈಗ ಆ ಮೀಟಿಂಗ್ ಗಳನ್ನ ಮುಗಿಸಿಕೊಂಡು ನೇರವಾಗಿ ಕಲಸಿಪಾಳ್ಯದ ಖಾಸಗಿ ಹೋಟೆಲ್ಗೆ ಬಂದು ಅಲ್ಲಿ ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದಾರೆ. ಇಲ್ಲಿ ಸಂಪೂರ್ಣವಾಗಿ ಯಾವ್ದು ಬೆಂಬಲ ಇದೆ, ಅಪಸ್ವರಕ್ಕೆ ಏನು ಕಾರಣ, ಮಧ್ಯರಾತ್ರಿ 12 ಗಂಟೆಯಿಂದ ಮುಷ್ಕರ ಮಾಡಿದ್ದೇ ಆಗಿದ್ದಲ್ಲಿ ನಾಳೆಯಿಂದ ಯಾವ ರೀತಿಯಾಗಿ ಏನೆಲ್ಲ ಸರ್ವಿಸ್ಗಳು ಹಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಸ್ತೃತ ಮಾಹಿತಿಗಳನ್ನ ಹಂಚಿಕೊಳ್ಳಲಿದ್ದಾರೆ ಸ್ಮಿತಾ. ರೈಟ್, ಧನ್ಯವಾದ ದೀಪ್ತಿ ಮಾಹಿತಿಗಾಗಿ. ಹೊಸೂರು ಅತ್ತಿಬೆಲೆಯಲ್ಲಿ ಲಾರಿ ಸಂಘಟನೆಗಳು ಸಭೆ ನಡೆಸ್ತಾ ಇದೆ. ಲಾರಿ ಮಾಲೀಕರ ಸಂಘಟನೆ ಅಧ್ಯಕ್ಷ ಷಣ್ಮುಗಪ್ಪ ಮೀಟಿಂಗ್ ನಡೆಸುತ್ತಿದ್ದಾರೆ. ನಾಳೆ ಲಾರಿ ಮುಷ್ಕರಕ್ಕೆ ಬೆಂಬಲಿಸಲಿದ್ದಾರೆ ಈ ಸಂಘಟನೆಯ ಸದಸ್ಯರು. ಇದು ಪ್ರಾಬ್ಲಮ್ ಬಂದಾಗ ನಿಮಗೆ ನಾವು ರಾತ್ರಿಗಳಿಂದ ಜೊತೆ ಇದ್ದಿದ್ದೀವಿ. ಕೋಲಾರಲ್ಲಿ ಆಗಲಿ, ದೇವನಹಳ್ಳಿ ಆಗಲಿ, ಅದೇ ತರ ಯಶವಂತಪುರ ಕಡೆ, ಬಿಡದಿ ಕಡೆ, ಎಲ್ಲ ಕಡೆ, ಚಿಕ್ಕಬಳ್ಳಾಪುರ ಕಡೆ, ದಯವಿಟ್ಟು ಇವತ್ತು ಮಧ್ಯರಾತ್ರಿಯಿಂದ ಯಾರು ಬೆಂಗಳೂರು ಒಳಗಡೆ ಕಲ್ಲು, ಮರಳು, ಸ್ಯಾಂಡು ಹಾಕೊಂಡು ಬರ್ಬೇಡಿ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಕಳಕಳಿ ಮಾಡ್ಕೊಡ್ತೀನಿ. ಹೊಸೂರಿನವ್ರು ರಿಕ್ವೆಸ್ಟ್ ಮಾಡಿದ್ವಿ, ಕರ್ನಾಟಕ ಕ್ರಷರ್ ಓನರ್ಸ್ ರಿಕ್ವೆಸ್ಟ್ ಮಾಡಿದ್ವಿ. ಇಲ್ಲಿನ ಇವ್ರನ್ನು ನಾಳೆಯಿಂದ ಯಾವುದೇ ಕಾರಣಕ್ಕೆ ರೋಡ್ ಮಾಡಲ್ಲ ಅಂತ ಹೇಳಿದ್ದಾರೆ. ದಯವಿಟ್ಟು ನೀವು ಯಾವುದೇ ಕಾರಣಕ್ಕೆ ರೋಡ್ ಮಾಡೋ ಅಂತ ನಿಮ್ಮನ್ನ ಕಳಕಳಿ ಮಾಡ್ಕೊಡ್ತಾ ಇದ್ದೀನಿ. ನಿಮ್ಗೆಲ್ಲ ಗೊತ್ತಿದೆ, ಮೈನ್ಸ್ ಅಂಡ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ಗೆ ಬೇಕಾದಷ್ಟು ಕೆಲಸ ಬ್ರಿಟಿಷ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಂಡ್ ಏಜೆಂಟ್ ಅಸೋಸಿಯೇಷನ್ ಮಾಡಿ ಕೊಟ್ಟಿರೋದೆಲ್ಲ ನಿಮ್ಗೆ ನೆನಪಿರಬೇಕು. ಆದ್ರಿಂದ ದಯವಿಟ್ಟು ನಿಮ್ದು ಸಪೋರ್ಟ್ ನಮ್ಗೆ ಬೇಕಾಗುತ್ತೆ. ನಾನು ಹೇಳ್ದಂಗೆ ಇಲ್ಲಿಗಲ್ ಟೋಲ್ 18 ಜಾಗದಲ್ಲಿ ಕರ್ನಾಟಕ ಸರ್ಕಾರ 2 ವರ್ಷ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದೇ ತರ ಏಕಾಏಕಿ 6 ತಿಂಗಳ ಒಳಗಡೆ ₹5.50 ಡೀಸೆಲ್ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ. ಅದೇ ತರ ಈ ಮೀಡಿಯಂ ಗೂಡ್ಸ್ ವೆಹಿಕಲ್ ನ 5 ಗಂಟೆ ಡೀಟೇಲ್ಸ್ ಕೊಡ್ತಿದ್ರು ನನ್ನ ಕಲೀಗ್ ದೀಪ್ತಿ. ಗೊಂದಲದ ನಡುವೆ ಮತ್ತೊಂದು ಸಭೆ ಎಲ್ಲಿಗೆ ಹೋಗಿ ಮುಟ್ಟತ್ತೆ ಅಂತ ಹೇಳಿ. ಅದೇ ರೀತಿ ಅಂದ್ರೆ ಬೆಳಿಗ್ಗೆಯಿಂದನೂ ಕೂಡ ಯಾವಾಗ ಚೆನ್ನರೆಡ್ಡಿ ಅವರು ನಾವು ಸಪೋರ್ಟ್ ಅನ್ನ ಮಾಡೋದಿಲ್ಲ ಅಂತ ಹೇಳಿದ್ರು, ಇಲ್ಲ ಒಂದ್ ಕಡೆ ಷಣ್ಮುಗಪ್ಪ ಅವರು ಈಗ ಅಸೋಸಿಯೇಷನ್ಗಳ ಬೆಂಬಲಕ್ಕೆ ಮುಂದಾಗಿರುವಂತದ್ದು. ಮ್ಯಾರಥಾನ್ ಮೀಟಿಂಗ್ ಗಳನ್ನ ಮಾಡೋ ಮೂಲಕ ಸಪೋರ್ಟ್ ಮಾಡಲೇಬೇಕು. ಯಾಕಂದ್ರೆ ಕಳೆದ 6 ತಿಂಗಳಲ್ಲಿ ಸಾಕಷ್ಟು ಬಾರಿ ಡೀಸೆಲ್ ಬೆಲೆ ಹೆಚ್ಚಳ ಆಗಿರುವಂತದ್ದು, ಬೇರೆ ಬೇರೆ ರೀತಿಯ ಕಿರುಕುಳ ಆಗ್ತಾ ಇರುವಂತದ್ದು. ಈ ಹೊತ್ತಿನಲ್ಲಿ ನಾವೆಲ್ಲ ಒಟ್ಟಾಗಿ ನಿಲ್ಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ಸರ್ಕಾರ ತನ್ಪಾಡಿಗೆ ತಾನು ಎಲ್ಲಾ ದರ ಹೆಚ್ಚಳ ಮಾಡಿಕೊಂಡೇ ಹೋಗುತ್ತೆ. ಜೊತೆಗೆ ಚೆಕ್ ಪೋಸ್ಟ್ ಗಳಲ್ಲಿ ಕಿರುಕುಳ ನಿಲ್ಲೋದಿಲ್ಲ, ಟೋಲ್ ಶುಲ್ಕ ಹೆಚ್ಚಳ ಆಗುತ್ತೆ. ಇದನ್ನ ನಾವು ಕ್ವೆಶ್ಚನ್ ಮಾಡೋದಕ್ಕಾಗೋದಿಲ್ಲ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಈ ಹೊತ್ತಿನಲ್ಲಿ ನಾವು ಬಿಸಿ ಮುಟ್ಟಿಸುವಂತದ್ದು ತುಂಬಾನೇ ಅಗತ್ಯ ಇದೆ ಅಂತ ಹೇಳಿ ಮ್ಯಾರಥಾನ್ ಮೀಟಿಂಗ್ ಗಳನ್ನ ಮಾಡ್ತಾ ಇದ್ದಾರೆ. ಈಗ ಆ ಮೀಟಿಂಗ್ ಗಳನ್ನ ಮುಗಿಸಿಕೊಂಡು ನೇರವಾಗಿ ಕಲಸಿಪಾಳ್ಯದ ಖಾಸಗಿ ಹೋಟೆಲ್ಗೆ ಬಂದು ಅಲ್ಲಿ ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದಾರೆ. ಇಲ್ಲಿ ಸಂಪೂರ್ಣವಾಗಿ ಯಾವ್ದು ಬೆಂಬಲ ಇದೆ, ಅಪಸ್ವರಕ್ಕೆ ಏನು ಕಾರಣ, ಮಧ್ಯರಾತ್ರಿ 12 ಗಂಟೆಯಿಂದ ಮುಷ್ಕರ ಮಾಡಿದ್ದೇ ಆಗಿದ್ದಲ್ಲಿ ನಾಳೆಯಿಂದ ಯಾವ ರೀತಿಯಾಗಿ ಏನೆಲ್ಲ ಸರ್ವಿಸ್ಗಳು ಹಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಸ್ತೃತ ಮಾಹಿತಿಗಳನ್ನ ಹಂಚಿಕೊಳ್ಳಲಿದ್ದಾರೆ ಸ್ಮಿತಾ. ರೈಟ್, ಧನ್ಯವಾದ ದೀಪ್ತಿ ಮಾಹಿತಿಗಾಗಿ.